ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸುವನಾಗಿದ್ದೇನೆ. ಈ 9ನೇ ತಿಂಗಳಿನಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ಕರ್ತನ ಮಹಿಮೆಯೊಂದಿಗೂ ಫಲದೊಂದಿಗೂ ನಿಮ್ಮ ಮುಂದಗಡೆ ಬರುವಂತೆ ಕರ್ತನು ಮಾಡಿರುವಂಥ ಕೃಪೆಗಾಗಿ ಸ್ತೋತ್ರ. ಈ ತಿಂಗಳು 9ನೇ ತಿಂಗಳು, ಈ ತಿಂಗಳಿಗೆ ಬೇಕಾಗಿರುವಂಥ ಆಲೋಚನೆಯನ್ನು ಸರ್ವಶಕ್ತನಾಗಿರುವಂಥ ದೇವರು ನಮಗೆ ಒದಗಿಸಿದ್ದಾನೆ. ಆ ಆಲೋಚನೆಯ ವಚನವನ್ನು ನಾವು ತೆಗೆದುಕೊಂಡು ಓದಿಕೊಳ್ಳೋಣ. ಆದಿಕಾಂಡ 8ನೇ ಅಧ್ಯಾಯ 11ನೇ ವಚನ. ಸಂಜೆಯಲ್ಲಿ ಆ ಪಾರಿವಾಳವು ಅವನ ಬಳಿಗೆ ತಿರುಗಿ ಬರಲು, ಆಹಾ, ಅದರ ಬಾಯಲ್ಲಿ ಎಣ್ಣೆ ಮರದ ಹೊಸ ಚಿಗುರು ಇತ್ತು. ಹಲ್ಲೆಲೂಯಾ. ಇದೇ ಈ ತಿಂಗಳಿನ ವಾಗ್ದಾನ ರೂಪವಾಗಿ ಸರ್ವಶಕ್ತನಾಗಿರುವಂಥ ದೇವರು ನಮಗೆ ವಚನವನ್ನ ಒದಗಿಸಿಕೊಟ್ಟಿದ್ದಾನೆ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ನೋಹನ ಕಾಲದಲ್ಲಿದ್ದಂಥ ಜನಗಳು ಪಾಪ ಅಧಿಕವಾಗಿ ಮಾಡುವಾಗ, ಪಾಪ ತುಂಬಿ ತುಳುಕುವಂತ ಕಾಲದಲ್ಲಿ ಆ ಪಾಪ ದೇವರಿಗೆ ಸಹಿಸ್ಲಿಕ್ಕಾಗದೆ, ನಾನು ಮನುಷ್ಯರನ್ನ ಸೃಷ್ಟಿ ಮಾಡಿದಕ್ಕಾಗಿ ಪಶ್ಚಾತ್ತಾಪ ಪಡ್ತೀನಿ ಅಂತೇಳಿ ದೇವರು ಪಶ್ಚಾತ್ತಾಪ ಪಟ್ಟು ನೊಂದುಕೊಂಡು, ಇದು ನಾನು ಈ ಭೂಮಿ ಮೇಲಿರುವಂಥ ಎಲ್ಲ ಜೀವಿಗಳನ್ನ ನಾನು ನಾಶ ಮಾಡಿಬಿಡ್ತೇನೆ, ಅಂತ್ಯ ಮಾಡಿಬಿಡ್ತೇನೆ ಅಂತ ದೇವರು ತೀರ್ಮಾನ ಮಾಡ್ತಾ ಇದ್ದಾರೆ. ತೀರ್ಮಾನ ಮಾಡಿ ನೋಡ್ತೇವೆ, ಒಬ್ಬ ನೀತಿವಂತನು ಪ್ರಕಟವಾಗ್ತಾ ಇದ್ದಾನೆ, ಕಾಣಿಸ್ಕೊಳ್ತಾ ಇದ್ದಾನೆ. ಆತನನ್ನು ಹಿಡಿದು ಆತನ ಒಂದು ಕುಟುಂಬವನ್ನು ಬಿಟ್ಟು ಮಿಕ್ಕಿದೆಲ್ಲ ಕುಟುಂಬ ನಾಶವಾಗಿ ಹೊಂಟೋಯ್ತು. ಆನಂತರವಾಗಿ ದೇವರು ನೋಹನಿಗೆ ಒಂದು ನಾವೆಯನ್ನ ಮಾಡಿಕೋ, ಮಳೆ ಬರುತ್ತೆ, ಅದು ನಿನಗೆ ರಕ್ಷಣೆ ಆಗಿರ್ತದೆ, ನಿನ್ನ ಕುಟುಂಬಕ್ಕೆ ರಕ್ಷಣೆ ಆಗಿರ್ತದೆ ಎಂಬುದಾಗಿ ಹೇಳಿ ನಾವಿಯನ್ನು ಕಟ್ಟಿಸಿ ನಾವಿ ಒಳಗಡೆ ಇಟ್ಟು ಸುಮಾರು ದಿವಸಗಳು ಅದರ ಒಳಗಡೆ ಇಟ್ಟು ಭಯಂಕರ ಮಳೆ, ಎಲ್ಲ ನಾಶ, ನೀರು ಭಯಂಕರ ತುಂಬಿಕೊಂಡಿದೆ. ಈಚೆಗಡೆ ಬರಬೇಕು, ಬರ್ಲಿಕ್ಕೆ ಆಗ್ತಾ ಇಲ್ಲ, ಭಯಂಕರ ನೀರು. ಕೆಲವು ದಿನಗಳ ಕಳೆದ ನಂತರವಾಗಿ ನೋಹ ಕಾಗೆಯನ್ನು ಬಿಡ್ತಾನೆ, ಏನಾದರೂ ಶುಭ ಸಂದೇಶ ಸಿಗುತ್ತೇನೋ ಅಂತ ಹೇಳಿ. ಕಾಗೆ ಹೋಗುತ್ತೆ, ಮತ್ತೆ ಬಂದ್ಬಿಡುತ್ತೆ. ಪಾರಿವಾಳನ್ನು ಬಿಡ್ತಾನೆ, ಹೋಗುತ್ತೆ, ಮತ್ತೆ ಬಂದ್ಬಿಡುತ್ತೆ. ಹಾಗೇನೆ ಅನೇಕ ಸಾರಿ ನಾವು ಅನೇಕ ವಿಷಯಗಳನ್ನ ಕಾಯ್ಕೊಂಡು, ಇನ್ನೇನು ಇವತ್ತಾಗುತ್ತೆ, ನಾಳೆ ಆಗುತ್ತೆ, ನಾಳಿದಾಗುತ್ತೆ, ಈ ತಿಂಗಳಾಗುತ್ತೆ, ಈ ವಾರ ಆಗುತ್ತೆ, ಬರೋ ವರ್ಷ ಆಗ್ಬಿಡುತ್ತೆ, ನನಗೆ ಸಿಕ್ಕಿಬಿಡುತ್ತೆ ಅಂತೇಳಿ ನಾವು ಕಾಯ್ತಾ ಇದ್ದೀವಿ, ಎದುರು ನೋಡ್ತಾ ಇದ್ದೀವಿ. ಆದ್ರೂ ಕೂಡ ಆಗ್ತಾ ಇಲ್ಲ. ಆಗದೆ ಇರುವಂತದ್ದು ಸಿಚುವೇಶನ್, ನಡೀದೇ ಇರುವಂತೊಂದು ಕಾರ್ಯ. ಆದ್ರೆ ಅದನ್ನು 3ನೇ ಸಾರಿನೋ 4ನೇ ಸಾರಿನೋ ಮತ್ತೊಂದು ಸಾರಿ ಪಾರಿವಾಳವನ್ನು ಆರಿಸುವಾಗ, ನಾವಿಂದ ಹೊರಗಡೆ ಬಿಡುವಾಗ ಅದು ಹಿಂದಿರುಗಿ ಬರ್ತಾ ಇದೆ. ಹಿಂದಿರುಗಿ ಬರುವಾಗ ನೋಡ್ತಾನೆ ಅದರ ಬಾಯಲ್ಲಿ ಒಂದು ಚಿಗುರು. ಆ ಚಿಗುರು ನೋಡುವಾಗ ಅವನು ಗೊತ್ತಾಯ್ತು, ಇವತ್ತು ನಮ್ಮ ಜೀವಿತದಲ್ಲಿ ನಮಗೊಂದು ಚಿಗುರು ಹೊಡಿಲಿಕ್ಕಾಗಿ ಹೋಗಿದೆ, ಚಿಗುರು ಹೊಡೆದಿದೆ ಎಂಬುದಾಗಿ ಹೇಳಿ. ಅದೇ ರೀತಿಯಲ್ಲೇ ದೇವರು ಈ ತಿಂಗಳು ನಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ನಿನ್ನ ಜೀವನದಲ್ಲಿ ಇದುವರೆಗೂ ನೀನು ಎದುರು ನೋಡಿದ್ದು, ನೀನು ಆತುರದಿಂದ ಕಾದುಕೊಂಡಿದ್ದು, ಈ ತಿಂಗಳು ನಡಿಲಿಕ್ಕಾಗಿ ಹೋಗ್ತಾ ಇದೆ, ಒಂದು ಚಿಗುರು ನೀವು ಕಾಣಲಿಕ್ಕಾಗಿ ಹೋಗ್ತಾ ಇದ್ರಿ. ನೀವು, ನಿಮ್ಮ ಫ್ಯಾಮಿಲಿ, ನೀವು, ನಿಮ್ಮ ಕುಟುಂಬ ಆಶ್ಚರ್ಯ ಪಡುವಂತೆ, ವಿಸ್ಮಯಗೊಳ್ಳುವಂತೆ, ಕನಸು ಕಂಡಂತೆಯೋ ಎಂಬಂತೆ ಇರುವ ಹಾಗೆ ಒಂದು ಚಿಗುರು ನಿಮ್ಮ ಜೀವಿತದಲ್ಲಿ ಈ ತಿಂಗಳು ಒಡೆಯುವುದಕ್ಕಾಗಿ ಹೋಗ್ತಾ ಇದೆ. ಅದು ಯಾವ ವಿಷಯದಲ್ಲಿ ಅಂತ ನನಗೆ ಗೊತ್ತಿಲ್ಲ, ಆದರೆ ನಿನ್ನ ಕುಟುಂಬದ ವಿಷಯದಲ್ಲಿ, ನಿನ್ನ ಕುಟುಂಬ ಸಮೇತ ನೀವು ಆಶ್ಚರ್ಯ ಪಡುವಂತೆ ಒಂದು ಚಿಗುರು ನಿನ್ನ ಕುಟುಂಬಕ್ಕಾಗಿ, ನಿನ್ನ ಸಂಸಾರಕ್ಕಾಗಿ, ನಿನ್ನ ತಲೆಮಾರುಗಳಿಗಾಗಿ, ನಿನ್ನ ಜೀವಿತಕ್ಕಾಗಿ ಒಂದು ಚಿಗುರು ಈ ತಿಂಗಳು, ಈ 9ನೇ ತಿಂಗಳು ಒಂದು ಚಿಗುರು ಹೊಡಿಲಿಕ್ಕಾಗಿ ಹೋಗ್ತಾ ಇದೆ ಎಂಬುದಾಗಿ ಹೇಳಿ, ಪರಿಶುದ್ಧನಾಗಿರುವಂತ ದೇವರು ಆಲೋಚನೆಯನ್ನ ಈ ತಿಂಗಳು ನಿಮಗಾಗಿ ಒದಗಿಸಿ ಕೊಡ್ತಾ ಇದ್ದಾನೆ. ದೇವರ ಮಕ್ಕಳೇ, ಇದುವರೆಗೂ ಕಾಣದೇ ಇರುವಂತ ಒಂದು ಹೊಸ ಚಿಗುರು ನಿಮ್ಮ ಜೀವಿತದಲ್ಲಿ ಈ ತಿಂಗಳು, ಈ 9ನೇ ತಿಂಗಳಿನಲ್ಲಿ ನೀವು ನಿಮ್ಮ ಕುಟುಂಬ ಸಮೇತ ಕಾಣುವಂತೆ, ಕಂಡು ಹೊರಗಡೆ ಬರುವಂತೆ ಸರ್ವಶಕ್ತನಾದ ದೇವರು ಕಾರ್ಯ ಮಾಡ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ದೇವರು ಹೇಳ್ತಾ ಇದ್ದಾರೆ, ನಿನ್ನ ಕಣ್ಣುಗಳು ಈ ತಿಂಗಳು, ನಿನ್ನ ಬದುಕು, ನಿನ್ನ ಜೀವನ ಈ ತಿಂಗಳು ಒಂದು ಚಿಗುರು ನೋಡ್ಲಿಕ್ಕಾಗಿ ಹೋಗ್ತಾ ಇದೆ. ನೀನ್ ಚಿಗುರು ನೋಡಿದ ತಕ್ಷಣ ಇನ್ನ ನೀನು
ಅದರ ಒಳಗಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ವಿಷಯಗಳಲ್ಲಿ ಕಟ್ಟಲ್ಪಟ್ಟಿದೆಯೋ, ಯಾವ ಬಂಧನಗಳಲ್ಲಿ ಕಟ್ಟಲ್ಪಟ್ಟಿದೆಯೋ, ಯಾವ ಕಾರ್ಯಗಳಿಗೆ ನೀನು ಒಳಪಟ್ಟಿದೆಯೋ, ಹೊರಗಡೆ ಬರ್ಲಿಕ್ಕೆ ಆಗದೆ ಒತ್ತಾಡ್ತಾ ಇದೆಯೋ, ದೇವರು ಹೇಳ್ತಾ ಇದ್ದಾರೆ, ಈ ತಿಂಗಳು 9ನೇ ತಿಂಗಳು ನಾನು ನಿನ್ನ ಆ ವಿಷಯಗಳಿಂದ ಹೊರಗಡೆ ಕರ್ಕೊಂಡು ಬರ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಒಂದು ಹೊಸ ಆರಂಭದಲ್ಲಿ, ಒಂದು ಹೊಸ ಚಿಗುರಿನಲ್ಲಿ, ಒಂದು ಹೊಸ ಪಿಟಿಕಡೆಯಲ್ಲಿ ನೀನು ಕಾಲಿಡುವಂತೆ, ನೀನು ಪ್ರವೇಶ ಮಾಡುವಂತೆ, ನೀನು ಬದುಕುವಂತೆ, ಜೀವಿಸುವಂತೆ ಈ 9ನೇ ತಿಂಗಳಲ್ಲಿ ನಾನು ಮಾಡ್ಲಿಕ್ಕಾಗಿ ಹೋಗ್ತಾ ಇದ್ದೇನೆ ಎಂಬುದಾಗಿ ಹೇಳಿ, ಸೈನ್ಯಗಳ ಒಡೆಯನಾಗಿರುವಂತ ಕರ್ತನು ಈ ತಿಂಗಳು ನಿಮಗೆ ಆಲೋಚನೆಯನ್ನು ಒದಗಿಸ್ತಾ ಇದ್ದಾನೆ. ಈ ತಿಂಗಳಿನ ಆಲೋಚನೆ ಇದು, ನೀನು ನಿನ್ನ ಕುಟುಂಬ ಸಮೇತ ಚಿಗುರು, ಒಂದು ಹೊಸ ಚಿಗುರು, ಒಂದು ಹೊಸ ಆರಂಭವನ್ನ, ಒಂದು ಪ್ರಾರಂಭವನ್ನ ಕಾಣ್ಲಿಕ್ಕಾಗಿ ನೀವು ಹೋಗ್ತಾ ಇದ್ದೀರಿ ಅಂತ ಹೇಳಿ ಸೈನ್ಯಗಳ ಒಡೆಯನಾಗಿರುವಂತ ಕರ್ತನು ಆಲೋಚನೆಯನ್ನು ಒದಗಿಸ್ತಾ ಇದ್ದಾನೆ. ಒಂದು ಹೊಸ ಸೀಸನ್ ನಿನ್ನ ಕುಟುಂಬಕ್ಕೆ ಕರ್ತನೆ ತಿಂಗಳಿಟ್ಟಿದ್ದಾನೆ. ಒಂದು. ಎರಡನೇದಾಗಿ ದೇವರು ಮಾತಾಡ್ತಾರೆ, ನೋಹನನ ನಾವೆಯಿಂದ ಹೊರಗಡೆ ಹೇಗೆ ನಾನು ಕರ್ಕೊಂಡು ಬಂದೋ ಹಾಗೆಯೇ ನಾನು ಈ ತಿಂಗಳು ಕೆಲವೊಂದು ವಿಷಯಗಳಲ್ಲಿ, ಕೆಲವೊಂದು ಕಾರ್ಯಗಳಲ್ಲಿ ನೀನು ಗೋಳಾಡ್ತಾ ಇದೆಯಾ, ನೀನು ಕಣ್ಣೀರು ಹಾಕ್ತಾ ಇದೆಯಾ, ಬಿಡಿಸೋರು ಯಾರು ಇಲ್ಲ, ನನಗೆ ಸಹಾಯ ಮಾಡೋರು ಯಾರು ಇಲ್ಲ, ನನ್ನನ್ನು ಆಧರಿಸೋರು ಯಾರು ಇಲ್ಲ, ನನ್ನ ಬಲಪಡಿಸೋರು ಯಾರು ಇಲ್ಲ, ಇದರಿಂದ ಆಚೆಗಡೆ ಕರ್ಕೊಂಡು ಬರುವುದಕ್ಕಾಗಿ ಬಲಪಡಿಸುವಂತಹ ವ್ಯಕ್ತಿ ಆಗಲಿ, ಆಲೋಚನೆ ಆಗಲಿ ಒಂದು ನನಗೆ ಸಿಗ್ತಾ ಇಲ್ಲ ಅಂತೇಳಿ ನೀನು ಕೊರಗುತ್ತಾ ಇರುವಾಗ, ಕಣ್ಣೀರಾಗ್ತಾ ಇರುವಾಗ, ಗೋಳಾಡ್ತಾ ಇರುವಾಗ ಕರ್ತನೆ ಹೇಳ್ತಾ ಇದ್ದಾನೆ, ಅದರ ಮಧ್ಯೆ ಇದೋ ನಾನು ನಿನಗಾಗಿ ಒಂದು ಚಿಗುರನ್ನ ಹೊಡೆಯುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಒಂದು ಚಿಗುರು ನಿನಗಾಗಿ ಬಿಡಿಸಲಿಕ್ಕಾಗಿ ನಾನು ಹೋಗ್ತಾ ಇದ್ದಾನೆ. ಒಂದು ಚಿಗುರು ನಿನ್ನ ಕಣ್ಣು ಕಾಣಲಿಕ್ಕಾಗಿ ಹೋಗ್ತಾ ಇದೆ. ಆ ಚಿಗುರು ಕಂಡ ಕೂಡಲೇ ತಿಳ್ಕೋ, ನಿನ್ನ ಸೀಸನ್ ಅದು ಹೊರಗಡೆ ಬರುವಂತ ಸೀಸನ್, ಆಚೆ ಕಡೆ ಬರುವಂತ ಸೀಸನ್. ಆ ಸಮಸ್ಯೆಗಳಿಂದ, ಆ ಹೋರಾಟಗಳಿಂದ, ಆ ಬಾಧೆಯಿಂದ, ಆ ರೋಗದಿಂದ, ಆ ಕಷ್ಟದಿಂದ ಆಚೆಗಡೆ, ಆ ಸಾಲದಿಂದ ಆಚೆಗಡೆ ತರುವುದಕ್ಕಾಗಿ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ದೇವರು ನಿಮ್ಮೊಟ್ಟಿಗೆ ನೇರವಾಗಿ ಶಕ್ತವಾಗಿ ಮಾತಾಡ್ತಾ ಇದ್ದಾರೆ. ನೋಹನನ್ನ ದೇವರು ಹೊರಗಡೆ ನಾವಿಯ ಒಳಗಿದ್ದ ಹೊರಗಡೆ ಕರ್ಕೊಂಡು ಬಂದನು. ಅದು ಕರ್ಕೊಂಡು ಬರಕ್ಕಿಂತ ಮುಂಚೆನೆ ನೋಹನ ಕಣ್ಣುಗಳು ಚಿಗುರು ಕಾಣ್ತಾ ಇದೆ. ಅವನು ಗೊತ್ತಾಯಿತು ಇದು ಆರಂಭ. ಆ ಚಿಗುರು ಕಂಡ ಕೂಡಲೇ ನಮಗೊಂದು ಆರಂಭ ಉಂಟಾಗಿದೆ, ನಮಗೊಂದು ಆರಂಭವನ್ನು ದೇವರು ಏರ್ಪಡಿಸಿದಾನೆ, ನಮಗೊಂದು ಆರಂಭವನ್ನು ದೇವರು ಸಿದ್ಧಪಡಿಸಿದಾನೆ. ಇದೋ ದೇವರು ಈ ತಿಂಗಳು ನಿಮಗೊಂದು ಆರಂಭವನ್ನು ಏರ್ಪಡಿಸಿದಾನೆ, ಸಿದ್ಧ ಮಾಡಿದಾನೆ ಎಂಬುದಾಗಿ ಹೇಳಿ ಸರ್ವಶಕ್ತನಾಗಿರುವಂತಹ ಪರಿಶುದ್ಧಾತ್ಮನ ಆಲೋಚನೆಯನ್ನು ಒದಗಿಸ್ತಾ ಇದ್ದಾರೆ. ನೀವು ಚಿಗುರು ಕಾಣ್ಲಿಕ್ಕಾಗಿ ಹೋಗ್ತಾ ಇದ್ದೀರಿ, ಆರಂಭ ಕಾಣ್ಲಿಕ್ಕಾಗಿ ಹೋಗ್ತಾ ಇದ್ದೀರಿ. ಇಲ್ಲಿವರೆಗೂ ಯಾರು ನಿಮ್ಮನ್ನ ಹೊರಗಡೆ ಕರ್ಕೊಂಡು ಬರ್ಲಿಕ್ಕೆ ಆಗ್ತಿರುವಂತಹ ವಿಷಯಗಳಿಂದ ಸರ್ವಶಕ್ತನಾಗಿರುವಂತ ದೇವರು ಈ 9ನೇ ತಿಂಗಳಲ್ಲಿ ನಿಮ್ಮನ್ನ ಹೊರಗಡೆ ಕರ್ಕೊಂಡು ಬರ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ನಂಬೋರು ಮಾತ್ರ ಒಪ್ಪಿಸಿಕೊಟ್ಟು ದೇವರಿಗೆ ಒಂದು ಸ್ತೋತ್ರ ಹೇಳ್ರಿ, ಒಂದು ಆಮೇನ್ ಹೇಳ್ರಿ, ಅದನ್ನು ಸ್ವೀಕಾರ ಮಾಡ್ರಿ. ಹಲ್ಲೆಲೂಯಾ. ದೇವರು ಇವತ್ತು ಹೇಳ್ತಾ ಇದ್ದಾರೆ, 9ನೇ ತಿಂಗಳಲ್ಲಿ ನಾನು ನಿಮ್ಮ ಕಣ್ಣುಗಳು ಚಿಗುರು ಕಾಣುವ. ಎರಡನೇದಾಗಿ ನಿಮ್ಮನ್ನ ನಾನು ಹೊರಗಡೆ ತರುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಕೆಲವೊಂದು ಸಮಸ್ಯೆಗಳಿಂದ, ಕೆಲವೊಂದು ಹೋರಾಟಗಳಿಂದ, ಕೆಲವೊಂದು ಬಂಧನಗಳಿಂದ, ಯಾವ ವಿಷಯಗಳಿಗೆ ನೀನು ಒಳಪಟ್ಟಿದ್ಯೋ ಆ ಒಳಪಟ್ಟಂತ ಅವಸ್ಥೆ ಜಾಗದಿಂದ ನಾನು ನಿಮ್ಮನ್ನ ಆಚೆಗಡೆ ತರಲಿಕ್ಕಾಗಿ ಹೋಗ್ತಾ ಇದ್ದೀನಿ. ಇದು ನನ್ನ ವಾಗ್ದಾನ. ಸೈನ್ಯಗಳ ಒಡೆಯನಾಗಿರುವಂಥ, ಕರ್ತನಾಗಿರುವಂಥ, ರಾಜಾದಿರಾಜನಾಗಿರುವಂಥ, ಸೇನಾಧೀಶ್ವರನಾಗಿರುವಂಥ ದೇವರ ನುಡಿ ಎಂಬುದಾಗಿ ಹೇಳಿ ದೇವರು ನಮ್ಮ ಸಂಗಡ ಮಾತಾಡಿ ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ. ದೇವರ ಮಕ್ಕಳೇ, ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ದೇವರು ನಮ್ಮನ್ನು ಈ ತಿಂಗಳು ಬಿಡಿಸಿಕೊಂಡು ಹೊರಗಡೆ ಕರ್ಕೊಂಡು ಬರಲಿ. ನೀವು ಯಾವ ಅವಸ್ಥೆಯಲ್ಲಿದ್ದರೆ ಆ ಅವಸ್ಥೆಯನ್ನು ಬಿಡಿಸ್ಕೊಂಡು ಬರಲಿ. ಒಂದು ಹೊಸ ಆರಂಭ, ಒಂದು ಹೊಸ ಚಿಗುರು ನೀವು ಕಾಣುವಂತೆ ಕರ್ತನು ಕೃಪೆ ಮಾಡಲಿ. ಈ ಸಮಯದಲ್ಲಿ ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣವೇ. ಪರಿಶುದ್ಧನಾಗಿರೋ ದೇವರೇ, ನೀವು ಮಾತಾಡಿದಕ್ಕಾಗಿ ಸ್ತೋತ್ರ. ಈ ತಿಂಗಳು 9ನೇ ತಿಂಗಳು ಒಂದು ಹೊಸ ಚಿಗುರು ನಮ್ಮ ಜೀವಿತದಲ್ಲಿ ಕಾಣುವಂತೆ ನೀವು ಮಾಡ್ಲಿಕ್ಕಾಗಿ ಹೋಗ್ತಾ ಇರೋದಕ್ಕಾಗಿ ಸ್ತೋತ್ರ. ಎರಡನೇದಾಗಿ ಯಾವ ಅವಸ್ಥೆಗಳಲ್ಲಿ ಕಟ್ಟಲ್ಪಟ್ಟು ಬಂಧಿಸಲ್ಪಟ್ಟು ಒಳಪಟ್ಟಿದ್ದೇನೋ ಆ ವಿಷಯಗಳಿಂದ ಈ ತಿಂಗಳು ಹೊರಗಡೆ ಕರ್ಕೊಂಡು ಬರ್ಲಿಕ್ಕಾಗಿ ಹೋಗ್ತಿರೋದಕ್ಕೆ ಸ್ತೋತ್ರ. ಯಾರೆಲ್ಲ ನೋಡ್ತಾ ಇದ್ದಾರೋ,
ಯಾರೆಲ್ಲ ವೀಕ್ಷಿಸ್ತಾ ಇದ್ದಾರೋ ಅವರುಗಳ ಕಡೆಗೆ ನನ್ನ ಕರಗಳನ್ನು ಚಾಚಿ ಅವರ ಪರ ಅವರುಗಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಯಾವ ಸಮಸ್ಯೆಗಳಿಗೆ ಒಳಪಟ್ಟಿದ್ದಾರೋ, ಯಾವ ಕಷ್ಟಗಳಿಗೆ, ಹೋರಾಟಗಳಿಗೆ, ರೋಗಗಳಿಗೆ, ಬಾಧೆಗಳಿಗೆ, ಸಾಲಗಳಿಗೆ, ಲಾಸ್, ಬಿಸ್ನೆಸ್ ಲಾಸ್, ವ್ಯಾಪಾರ ಲಾಸ್, ಎಲ್ಲ ನಷ್ಟ ಏನಕ್ಕೆ ಒಳಪಡಿಸಿದಾರೋ, ಶತ್ರು ಏನಕ್ಕೆಲ್ಲ ಒಳಪಡಿಸಿದಾನೋ ಆ ಎಲ್ಲ ಕೆಟ್ಟ ಕಾರ್ಯಗಳಿಂದ ಈ ತಿಂಗಳು ಈ ಮಕ್ಕಳು ಯೇಸುವಿನ ನಾಮದಲ್ಲಿ ಹೊರಗಡೆ ಬರಲಿ, ಹೊರಗಡೆ ಬರಲಿ, ಹೊರಗಡೆ ಬರಲಿ. ಸರ್ವಶಕ್ತನ ಕರ ಅವರುಗಳ ಮೇಲೆ ಇಳಿಯಲ್ಪಡಲಿ, ಅವರುಗಳು ಆಚೆ ಬರಲಿ. ಒಂದು ಹೊಸ ಚಿಗುರು ಈ 9ನೇ ತಿಂಗಳಲ್ಲಿ ಪ್ರಾರಂಭದ ವಾರದಲ್ಲಿಯೇ ಇವರು ಕಾಣುವಂತೆ ಯೇಸುವಿನ ನಾಮದಲ್ಲಿ ಇವರುಗಳಿಗೆ ಕಟ್ಟಲೆ ಕೊಡ್ತಾ ಇದ್ದಾನೆ, ಅನುಗ್ರಹಿಸ್ತಿದ್ದಾನೆ. ಹಾಗೇ ನಡೆಯಲಿ. ಬ್ಲೆಸ್ ಮಾಡಿದ್ದಾನೆ. ಮಹಿಮೆ ನಿಮಗೆ. ಇವರು ಬಿಡಿಸಲ್ಪಡಲಿ. ಪ್ರಾರ್ಥನೆ ಕೇಳಿ ಹಾಗೆ ಇವರುಗಳನ್ನ ಹೊರಗಡೆ ಕರ್ಕೊಂಡು ಬಂದಿದ್ದಕ್ಕೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ, ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ತಿಂಗಳಿನ ವಾಗ್ದಾನ ಒಂದು ಹೊಸ ಚಿಗುರು. ಈ ತಿಂಗಳಿನ 9ನೇ ತಿಂಗಳಿನ ಪ್ರಾರಂಭದ ವಾರದಲ್ಲಿ ನೀವು ನಿಮ್ಮ ಕುಟುಂಬ ಕಾಣುವಂತೆಯೂ, ಎರಡನೇದಾಗಿ ನೀವು ನಿಮ್ಮ ಕುಟುಂಬವನ್ನು ಸ್ವರ್ಗದ ದೇವರು ಯಾವ ಕಷ್ಟಗಳಲ್ಲಿ ಬಂಧನಗಳಲ್ಲಿ ಕಟ್ಟಲ್ಪಟ್ಟಿದ್ದರೋ ಅವುಗಳಿಂದ ಬಿಡಿಸಿ ಈ ತಿಂಗಳು ಹೊರಗಡೆ ಕರ್ಕೊಂಡು ಬರ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ದೇವರಿಗೆ ಮಹಿಮೆ ಆಗಲಿ. ಆಮೇನ್, 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 ಆಮೇನ್.